ಯಶಸ್ಸಿಗೆ ಬೆಂಗಳೂರಿನ ಲಿಂಕ್ ಇದೆ. ಬಹಳ ಹೆಮ್ಮೆ ವಿಚಾರ ಇದು. ಇಡೀ ದೇಶಕ್ಕೆ ಬೆಂಗಳೂರು ಯಾವೆಲ್ಲ ರೀತಿಯ ನೆರವಾಗುತ್ತೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಆಗುತ್ತೆ. ಇನ್ನೊಂದು ಸೇರ್ಕೊಳ್ತಾ ಇರ್ತಕ್ಕಂಥ ಒಂದು ಉದಾಹರಣೆ, ಹಲವಾರು ಉದಾಹರಣೆಗಳಿದೆ. ಅದಕ್ಕೆ ಇನ್ನೊಂದು ಕೂಡ ಆ್ಯಡ್ ಆಗ್ತಾ ಇದೆ. ಇಲ್ಲಿ ಉಗ್ರರ ನೆಲೆಯನ್ನು ಧ್ವಂಸ ಮಾಡಿದ್ದೆ ಕರ್ನಾಟಕದ ಡ್ರೋನ್. ಎಷ್ಟು ಹೆಮ್ಮೆ ಅಲ್ವಾ ನಮಗೆ, ನಮ್ಮ ನೆಲದಲ್ಲಿ ಇದು ರೆಡಿ ಆಗ್ತಾ ಇದೆ ಅಂಥೇಳಿ. ನಮ್ಮ ಇದೇ ನೆಲದಲ್ಲಿ ಓಡಾಡ್ತಾ ಇರ್ತಕ್ಕಂಥ ವಿಜ್ಞಾನಿಗಳು, ನಮ್ಮೊಂದಿಗೆ ಸಂಚರಿಸ್ತಾ ಇರ್ತಕ್ಕಂಥವರು, ನಮ್ಮ ನೆರೆಹೊರೆಯವರು, ನಮ್ದು ಯಾವುದೋ ಬೀದಿ ಕೊನೆಯಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ ವಿಜ್ಞಾನಿ, ನಮ್ಮ ನೆಲ್ಲರಿರ್ತಕ್ಕಂಥ ಒಂದು ಘಟಕ ಇಂಥ ಡ್ರೋನ್ ತಯಾರು ಮಾಡಿ, ಅಂದರೆ ನಮ್ಮಲ್ಲೇ ತಯಾರಾಗಿರ್ತಕ್ಕಂಥದ್ದು ಇವತ್ತಿಗೆ ಪಾಕಿಸ್ತಾನಕ್ಕೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆ, ನೀರು ಕುಡಿಸ್ತಾ ಇದೆ, ಧ್ವಂಸ ಮಾಡಿ ಹಾಕ್ತಾ ಇದೆ ಅಂತ ಹೇಳಿದ್ರೆ ಇದು ಬೆಂಗಳೂರಿನದ್ದು, ಇದು ಕರ್ನಾಟಕದ ಮಣ್ಣಿನದ್ದು ಅನ್ನೋದಕ್ಕೆ ನಮಗೊಂದು ಹೆಮ್ಮೆ ಇರುತ್ತೆ. ಇಲ್ಲಿ ಕಾಮಿಕಾಜೆ ಡ್ರೋನ್ನ ಮೂಲಕವಾಗಿ ಉಗ್ರರ ನೆಲೆಗಳು ಧ್ವಂಸವಾಗ್ತಾ ಇದೆ. ಇದೀಗ ಕಾಮಿಕಾಜೆ ಡ್ರೋನ್ ದಾಳಿಗೆ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲ ಇದೆ. ತಯಾರು ಮಾಡ್ತಿರೋದು ನಾವು ಅಂತ, ನಾವು ನಮ್ಮ ದೇಶ, ಅದರಲ್ಲೂ ನಮ್ಮ ಕರ್ನಾಟಕ, ಅದರಲ್ಲೂ ನಮ್ಮ ಬೆಂಗಳೂರು ರಾಜಧಾನಿ. ಹೆಮ್ಮೆ ವಿಷಯ ಅಲ್ವಾ ಇದು. ಕಾಮಿಕಾಜೆ ಡ್ರೋನ್ಗಳನ್ನು ಬಳಸ್ಕೊಂಡು ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಮಾಡ್ತಾ ಇದೆ. ಇದನ್ನೇ ಹೇಳಿದ್ದು ನಾನು. ಇದು ಒಂಥರ ಸೂಸೈಡ್ ಡ್ರೋನ್ಗಳಿವೆಲ್ಲವೂ ಕೂಡ. ಒಮ್ಮೆ ಅದು ಲಾಂಚ್ ಆಯಿತು ಅಂದರೆ ಅದರ ಪರ್ಪಸ್ ಏನಿರುತ್ತೆ, ಅಲ್ಲಿ ಒಂಥರ ಬಾಂಬ್ ಬಿದ್ದಂತೆಯೇ ಲೆಕ್ಕ ಅದು. ಆದರೆ ಒಂದು ಬಾಂಬ್ ಹೋಗಿ ಬೀಳಕ್ಕೂ ಈ ಡ್ರೋನ್ ಅಟ್ಯಾಕ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ಈ ಡ್ರೋನ್ಗೆ ಬುದ್ಧಿ ಇರುತ್ತೆ. ಅದಕ್ಕೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಕಂಟ್ರೋಲ್ಡ್. ಈಗ ಸಾಮಾನ್ಯವಾಗಿ ಡ್ರೋನ್ ಅಂದರೆ ಏನು ಮಾಡ್ತಾರೆ, ಈ ಡ್ರೋನ್ಗಳಿಗೊಂದು ಕ್ಯಾಮ್ರಾ ಇಟ್ಬಿಟ್ಟು ಆ ಡ್ರೋನ್ ಕ್ಯಾಮ್ರಾದಲ್ಲೆಲ್ಲ ಶೂಟ್ ಮಾಡೋದು, ಹಾಗೆ ಹೀಗೆ ಅಂತಿರುತ್ತಲ್ಲ, ಕೆಳಗಡೆಯಿಂದ ಅದನ್ನು ಮದುವೆ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅದನ್ನು ಬಳಸ್ತಾ ಇರ್ತಾರೆ. ಅದು ಕ್ಯಾಮ್ರಾ ಪರ್ಪಸ್ಗೆ, ವಿಡಿಯೋ ಪರ್ಪಸ್ಗೆ ಅದನ್ನು ಮಾಡ್ತಾರೆ. ಈ ಡ್ರೋನ್ಗಳು ಹೇಗೆ ತಯಾರಾಗಿರುತ್ತೆ ಅಂದರೆ, ಈ ಡ್ರೋನ್ನ ಒಡಲಲ್ಲಿಯೇ ಸಿಡಿಮದ್ದು ಬಾಂಬ್ ಎಲ್ಲವೂ ಇರ್ತವೆ. ಈ ಡ್ರೋನ್ ಒಡಲಲ್ಲಿಯೇ, ಇದರಲ್ಲಿ ಕ್ಯಾಮ್ರಾನೂ ಇರುತ್ತೆ, ಇದರಲ್ಲಿ ಲೊಕೇಶನ್ ಕೂಡ ಇರುತ್ತೆ. ಇದನ್ನು ಡೈರೆಕ್ಷನ್ ಮಾಡಿ ಬಿಟ್ಬಿಡ್ತಾರೆ. ನಿನ್ನ ಗುರಿ ಇದಪ್ಪ ಅಂಥೇಳಿ, ಇಂಥ ಕಡೆ ಹೋಗಿ ನೀನು ಹೊಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಈ ಡ್ರೋನ್ ತನ್ನನ್ನು ತಾನು ಮುಗಿಸಿಕೊಂಡು, ತನ್ನನ್ನು ನಾನು ಸ್ಫೋಟಿಸಿಕೊಂಡು ಅಲ್ಲಿ ಯಾವ ಟಾರ್ಗೆಟನ್ನು ಹೇಳಲಾಗಿರುತ್ತೋ ಆ ಟಾರ್ಗೆಟ್ ಕಥೆ ಮುಗಿಸಿ ಬರುತ್ತೆ. ಪಾಕ್ನಲ್ಲಿ ಬೆಂಕಿ ಮಳೆಯನ್ನು ಸುರಿಸಿರೋದು ಬೆಂಗಳೂರಿನ ಬ್ರಹ್ಮಾಸ್ತ್ರ. ಇದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿರೋದು ಬೆಂಗಳೂರಿನ ಡ್ರೋನ್. ಬೆಂಗಳೂರು ಬ್ರಹ್ಮಾಸ್ತ್ರಕ್ಕೆ ಪಾಕಿಸ್ತಾನ ಒದ್ದಾಡಿ ಹೋಗ್ಬಿಟ್ಟಿದೆ. ಇದರ ಹೆಸರು ಕಾಮಿಕಾಜೆ ಅಥವಾ ಸ್ಯೂಸೈಡ್ ಡ್ರೋನ್. ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ನಿಂದ ಅಭಿವೃದ್ಧಿಯಾಗಿರೋದು ಸ್ವಯಂ ಚಾಲಿತ ರಿಮೋಟ್ ನಿಯಂತ್ರಿತ ಡ್ರೋನ್. 200 ಕಿಲೋಮೀಟರ್ ಹ್ಯಾರೋಪ್, ಇದೊಂದು ಹಾರಬಲ್ಲಂತಹ ಗರಿಷ್ಠ ದೂರ. ಇದು 6 ಗಂಟೆ ಡ್ರೋನ್ ಹಾರಾಟವನ್ನು ಮಾಡಬಲ್ಲದಿದು. ಗರಿಷ್ಠ ಸಮಯ ಟಾರ್ಗೆಟ್ ಮೇಲೆ ನಿರ್ದಿಷ್ಟ ದಾಳಿ ಮಾಡುವಂತಹ ಸಾಮರ್ಥ್ಯ ಇದಕ್ಕೆ ಇದೆ. ಆಪತ್ಕಾಲದಲ್ಲಿ ಸ್ಯೂಸೈಡ್ ಬಾಂಬ್ ರೀತಿಯಲ್ಲಿ ಸ್ವಸ್ಫೋಟಗೊಳ್ಳುತ್ತೆ. ಇದು ನಮ್ಮ ವಾಯುಪಡೆಯಲ್ಲಿ 100ಕ್ಕಿಂತ ಹೆಚ್ಚಿನ ಇಂತಹ ಡ್ರೋನ್ಗಳಿವೆ. ತುಂಬ ಖರ್ಚಾಗುತ್ತೆ ಇದಕ್ಕೆ. ಗಂಟೆಗೆ 400 ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಇದು ಹಾರಾಟವನ್ನು ಮಾಡಬಲ್ಲದು. 1 ಗಂಟೆ ಕಳೆದ್ರೆ 400 ಕಿಲೋಮೀಟರ್ ದೂರದಲ್ಲಿ ಅದು ರೀಚ್ ಆಗಿರುತ್ತೆ. ಅಂಥ ಕೆಪಾಸಿಟಿ ಇದಕ್ಕೆ ಇದೆ. 23 kg ತೂಕದ ಬಾಂಬನ್ನು ಹೊತ್ತೊಯ್ಯಬಲ್ಲಂತಹ ಸಾಮರ್ಥ್ಯವಿರ್ತಕ್ಕಂತಹ ಡ್ರೋನ್ ಇದು. ಏನಪ್ಪ ಇದರಿಂದ ಲಾಭ, ಉಪಯೋಗ ಏನು ಅಂತ ನೋಡಿ, ನಮಗೆ ಒಂದು ಪ್ಲೇನಲ್ಲಿ ಒಬ್ಬ ಸೈನಿಕನ ಕಳಿಸ್ಕೊಟ್ಟು, ಒಂದು ಫ್ಲೈಟನ್ನು ಕಳಿಸ್ಕೊಟ್ಟು ಅದರಲ್ಲಿ ಬಾಂಬ್ಗಳನ್ನು ತುಂಬಿ ನೀನು ಸಿಡಿಸಪ್ಪ ಅಂತ ಹೇಳಿದಾಗ ಇಬ್ಬನೋ ಪೈಲಟ್ ಇದ್ದ ಅಂತ ಅಂದ್ಕೊಳ್ಳಿ, ಪೈಲಟ್ ಇದ್ದರು ಅಂತ ಅಂದ್ಕೊಳ್ಳಿ. ಅಕಸ್ಮಾತ್ ಆ ವಿಮಾನದ ಮೇಲೆ ಶತ್ರು ರಾಷ್ಟ್ರ ದಾಳಿ ಮಾಡಿಬಿಟ್ರೆ ಮನುಷ್ಯರನ್ನೂ ಕಳ್ಕೊಳ್ತೀವಿ ನಾವು. ಆ ವಿಮಾನಗಳಲ್ಲಿ ಬಾಂಬ್ಗಳಿದ್ದಾಗ ಆ ಬಾಂಬ್ ಕೂಡ ನಷ್ಟ ಆಗುತ್ತೆ, ವಿಮಾನದ ಕಂಪ್ಲೀಟ್ ಕಾಸ್ಟ್ ಕೂಡ ನಷ್ಟ ಆಗುತ್ತೆ. ಅದೇ ಡ್ರೋನಲ್ಲಿ ಇದು ಅನ್ಮ್ಯಾಂಡ್, ಇದರಲ್ಲಿ ಯಾವುದೇ ರೀತಿ ಮನುಷ್ಯ ಕೂತಿರಲ್ಲ, ಆಪ್ರೇಟೆಡ್ ಅಷ್ಟೇ. ಇದು ಇಲ್ಲೇ ಕುಳಿತಲ್ಲಿಂದನೇ ಪಾಕಿಸ್ತಾನಕ್ಕೆ ಹಾರಿಸಿ ಕೊಲ್ಲುವಂಥ ವ್ಯವಸ್ಥೆ ಇದು. ಆ ಥರದ ಒಂದು ವ್ಯವಸ್ಥೆ ಇದು. ಸಿರಿಯಾದ ಉಗ್ರರ ಹುಟ್ಟಡಗಿಸಿದ್ದು ಇದೇ ಕಾಮಿಕಾಜೆ ಡ್ರೋನ್. ಮಾನವರಹಿತ ವೈಮಾನಿಕ ಸಾಧನ ಹಾಗೂ ಕ್ಷಿಪಣಿ ದಾಳಿ ಮಾಡಬಲ್ಲದು. ಶತ್ರುಪಡೆ ಪತ್ತೆಯಾಗದೇ ಇದ್ದಲ್ಲಿ ಸ್ವಯಂ ಪ್ರೇರಿತ ವಾಪಸ್ಸಾಗುತ್ತೆ. ಇದು ನಿಮ್ಗೆ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಇದು ಆಯ್ತಪ್ಪ ಎಲ್ಲೋ ಕಳಿಸಿರ್ತೀವಿ ನಾವು, ಅಲ್ಲಿ ಹೋಗ್ಬಿಟ್ಟು ಇಂತಿಂಥ ಸ್ಪಾಟ್ ಇದೆ, ನೀನು ಹೋಗಿ ಹುಡ್ಕೊಂಡು ಬಾ ಅಂತ. ಇದು ನೋಡಿ, ಹೋಗಿದ ತಕ್ಷಣ ಅದು ಹೋಗ್ಬಿಟ್ಟು ಆತ್ಮಾಹುತಿ ಮಾಡ್ಕೊಂಡ್ಬಿಟ್ಟು ತನ್ನನ್ನು ತಾನು ಸ್ಫೋಟಿಸ್ಕೊಂಡು ಸತ್ತೋಗ್ಬಿಡಲ್ಲ ಇದು. ಅಲ್ಲಿ ಫಸ್ಟು ಶತ್ರುಪಡೆಯನ್ನು ಪತ್ತೆ ಹಚ್ಚುತ್ತೆ, ಹುಡುಕಾಡುತ್ತದು. ಇಂಥ ಪಾಯಿಂಟ್ ಅಂತ ಹೇಳಿದರು, ನನಗೆ ಇಂಥ ಡೈರೆಕ್ಷನ್ಸ್ ಇದೆ ಅಂಥೇಳಿ ಆ ಪಾಯಿಂಟ್ ಸಿಗ್ತಾ ಅಲ್ಲಿ ಹೋಗಿ ಆ ಟಾರ್ಗೆಟನ್ನು ಫಿನಿಷ್ ಮಾಡಿ ಅದು ತನ್ನನ್ನು ತಾನು ಮುಗಿಸ್ಕೊಂಡ್ಬಿಡುತ್ತೆ. ಅಕಸ್ಮಾತ್ ಸಿಗಲಿಲ್ವಾ, ಇದು ನಷ್ಟ ಮಾಡ್ಕೊಳ್ಳಲ್ಲ. ಇದು ಆ ಥರದ ಟಾರ್ಗೆಟೇ ತನಗೆ ಸಿಕ್ಕಲಿಲ್ಲ ಅಂತ ಹೇಳಿದಾಗ ಸ್ವಯಂ ಪ್ರೇರಿತವಾಗಿ ಅದೇ ವಾಪಸ್ ಬಂದುಬಿಡುತ್ತದು. ಹಾಗಾಗಿ ನಿಮಗೆ ಡ್ರೋನ್ ಉಳೀತು, ಅಲ್ಲಿ ದೃಶ್ಯಗಳಿದ್ದಾಗ ಇಂತಿಂಥ ಕಡೆ ಇಂಥದ್ದಿದೆ ಅಥವಾ ಇಂಥದ್ದಿಲ್ಲ, ಇದರದೊಂದು ರೀಡಿಂಗ್ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಈ ಕಾಮಿಕಾಜೆ ಡ್ರೋನ್ಗಳು ಬೆಂಗಳೂರು ತಯಾರಾಗ್ತಾ ಇದೆಯಲ್ಲ, ಇದು ನಿಜಕ್ಕೂ ಪಾಕಿಸ್ತಾನಕ್ಕೆ ಇವತ್ತಿಗೆ ನಿದ್ದೆಗೆಡಿಸ್ತಾ ಇರೋದು ಇದೇ ಕಾಮಿಕಾಜೆ ಡ್ರೋನ್ಗಳು ಅಂತ.